ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೂಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿ ನಾನು ವ್ಲಾಗ್ಸ್ಗಳನ್ನೇ ಮಾಡ್ತಾ ಇರಲಿಲ್ಲ. ವ್ಲಾಗ್ಸ್ ಮಾಡಿಕೊಂಡ್ರು ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದಂಗೆ ಗಂಟಲು ತುಂಬಾ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ವಾಯ್ಸ್ ಓವರ್ ಕಂಟಿನ್ಯೂಸ್ ಆಗಿ ಕೊಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನೀವು ಕೇಳಿದಂಥ ಒಂದು ರಿಕ್ವೆಸ್ಟೆಡ್ ವಿಡಿಯೋನ ನಾನು ಮೊನ್ನೆ ಮಾಡಿಬಿಟ್ಟು ಹಾಕಿದ್ದೆ. ಅದಾದಮೇಲೆ ತಿರ್ಗಾ ನನಗೆ ಕಂಟಿನ್ಯೂಸ್ ಆಗಿ ಮಾತಾಡಿದ್ನಲ್ಲ, ಫುಲ್ ಗಂಟಲೇ ಒಂಥರ ಆಗೋಯಿತು, ವಾಯ್ಸೇ ಚೇಂಜ್ ಆಗೋಯಿತು. ಹಾಗಾಗಿ ನಾನು ವ್ಲಾಗ್ಸ್ಗಳನ್ನ ಯಾವುದು ಡೈಲಿ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಕ್ಷಮಿಸಿ. ಹಾಗಾಗಿ ಇವತ್ತು ನಾನು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಶನಿವಾರ ಮತ್ತು ಭಾನುವಾರ 2 ದಿವಸದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಶನಿವಾರ ಅಕ್ಕನ ಮನೆಗೆ ಹೊರಟಿದ್ದೆ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಅಡುಗೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಅಡುಗೆ ಇವತ್ತು ಬಂದು ನಾನು ತರಕಾರಿ ಸಾರು ಹಾಗೆ ರೈಸ್ ಮಾಡ್ತಾಯಿದ್ದೀನಿ. ಒಂದೇ ಸತಿ ಸಾಂಬಾರು ಮಾಡಿಟ್ಟೋದ್ರೆ ಪ್ರವೀಣ್ ಅವ್ರಿಗೆ ರಾತ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಾತ್ರ ಸ್ವಲ್ಪ ರೈಸ್ ಮಾಡ್ತಾಯಿದ್ದೀನಿ. ಹಾಗೆ ಕಿಚನ್ ಅಂತೂ ತುಂಬ ದಿವಸನೇ ಆಗೋಗಿತ್ತು ನಾನು ಕ್ಲೀನ್ ಮಾಡಿಕೊಂಡು. ಯಾಕಂದರೆ ಕಂಟಿನ್ಯೂಸ್ ಆಗಿ ನನಗೆ ವರ್ಕ್ಗಳಿತ್ತು. ಹಾಗಾಗಿ ನಾನು ಕಿಚನ್ ಕಡೆ ಕರೆಕ್ಟಾಗಿ ಗಮನ ಕೊಡೋದಕ್ಕೆ ಆಗಿರಲಿಲ್ಲ. ಯಾಕಂದರೆ ಇಲ್ಲಿ ಅಡುಗೆ ಮಾಡು, ತಿರ್ಗಾ ಹೋಗು, ಮೇಕಪ್ ಮಾಡು, ತಿರ್ಗಾ ಬಾ, ಸ್ವಲ್ಪ ಪಾತ್ರೆಗಳಿದ್ರೆ ತೊಳೆದ್ಬಿಡು, ಅದನ್ನು ಜೋಡಿಸಿ, ಇಷ್ಟೇ ಆಗಿತ್ತು. ಧೂಳಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು. ಅದರಲ್ಲೂ ನಮ್ಮದು ಮಣ್ಣಿನ ಮನೆ ಆಗಿರೋದ್ರಿಂದ ಮಣ್ಣಂತೂ ತುಂಬಾ ಉದುರಿ ಕಿಚನೆಲ್ಲ ಪೂರ್ತಿ ಮಣ್ಣಾಗೋಗಿತ್ತು. ಹಾಗಾಗಿ ಇವತ್ತು ಸಂಜೆ ಹೊರಡೋ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸೋಣ ಅಂತ ಹೇಳ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡಿಕೊಂಡು ಮತ್ತು ಕೆಲವೊಂದಿಷ್ಟು ಐಟಮ್ಸ್ಗಳನ್ನೆಲ್ಲ ತೊಳಿಬೇಕಾಗಿತ್ತು, ಅದನ್ನೆಲ್ಲ ತೊಳೆದ್ಬಿಟ್ಟು ಒಗೆಯೋ ಬಟ್ಟೆಗಳು ಕೂಡ ಇದ್ವು. ಹಾಗಾಗಿ ಅದನ್ನು ಕೂಡ ಹಾಗೆ ಮಿಷಿನ್ಗೆ ಹಾಕಿದ್ದೇನೆ. ಅದನ್ನು ಕೂಡ ಆರಾಕ್ಬಿಡೋಣ ಅಂತೇಳಿ ಬಂದು ಎಲ್ಲ ಆರಾಕಿ, ಅಪ್ಪು ನೋಡ್ಬೋದು ಮಣ್ಣಲ್ಲಿ ಆಟಾಡಿ ಬಂದಿದ್ದ. ಹಾಗಾಗಿ ಅವನಿಗೂ ಕೂಡ ಸ್ನಾನ ಮಾಡಿಸ್ಬೇಕು. ಇನ್ನು ಹೊರಡಬೇಕಾದ್ರೆ ಅವನಿಗೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ರ್ಯಾಕನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಅದು ರ್ಯಾಕ್ ಬಾಕ್ಸ್ಗಳನ್ನೆಲ್ಲ ತೊಳೆದಿಟ್ಟಿದ್ದೆ. ಅದು ಗ್ರಾಸರೀಸ್ ಎಲ್ಲ ಬರೆದು ಕೊಟ್ಟಿದ್ದೀನಿ. ಅದನ್ನೆಲ್ಲ ಬರೆದು ತೊಗೊಂಬನ್ನಿ, ನಾನು ಬಂದೆಲ್ಲ ಫಿಲ್ ಮಾಡ್ಕೋತೀನಿ, ಎಲ್ಲ ತೊಳೆದಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ಕ್ಲೀನ್ ಮಾಡಿ, ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ, ನಾನು ಫ್ರೆಶಪ್ ಆಗಿ ಪುನಃ ಫ್ರೆಶಪ್ ಮಾಡಿಕೊಂಡು ಸೀದಾ ಅಕ್ಕನ ಮನೆಗೆ ನಾವು 4 ಗಂಟೆ ಅಷ್ಟೊತ್ತಿಗೆ ಬಸ್ ಹತ್ತಿದ್ವಿ. ಯಾಕಂದರೆ ಸಂಜೆ ಆಗ್ತಾ ಬಸ್ಸು ನಮಗೆ ಕರೆಕ್ಟ್ ಟೈಮ್ ಸಿಗಲ್ಲ, ರಾತ್ರಿ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಎಲ್ಲಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಅಕ್ಕ ಮನೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟಿಂಗ್ ತೋರಿಸಿದಲ್ಲ ಅಪ್ಪನ, ಸೊ ಕರ್ಕೊಂಬಂದೆ, ಅಪ್ಪನ ಕರ್ಕೊಂಬಂದಿದ್ದೀನಿ. ಅವರಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ಬೀಗ ಇಲ್ಲೇ ಇರುತ್ತೆ ಯಾವಾಗಲೂ. ಓಪನ್ ಮಾಡಿ ಇವಾಗ ಬಂದೆ, ನೀರು ಕೊಟ್ಟೆ ಅವನಿಗೆ, ಕುಡಿದ. ಎಲ್ಲಿಗೆ ಬಂದಿದ್ಯಪ್ಪ? ಇಲ್ಲಿ ಅಂದರೆ ಯಾರ ಮನೆ? ಅಮ್ಮಿ ಮನೆಗೆ ಬಂದಿದ್ಯಾ? ಏನಕ್ಕೆ ಬಂದಿದ್ಯಾ? ಸುಮ್ಮನೆ ಬಂದಿದ್ಯಾ? ಓಡಾಡ್ಕೊಂಡು ಹೋಗಿ ಬಂದವನೆ. ಅಮ್ಮಿನೇ ಇಕ್ಕಿರೋದು, ಸುಮ್ಮನೆ. ನಾಳೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬಂದಿದ್ದೆ. ಏನು ವರ್ಕ್ ಅಂತೇನಿಲ್ಲ, ಸುಮ್ಮನೆ ಬಂದೆ ಹಂಗೇ. ಇನ್ನು ಅವ್ರು ಸಂಜೆ ಬರ್ತಾರೆ, ನೋಡೋಣ ಹೇಗೆ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಅಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಸಬ್ಸ್ಕ್ರೈಬ್ ಸರ್ಪ್ರೈಸ್ ಅಂತೆ. ಲೈಕ್ ಮಾಡಿ ಅನು, ಇಲ್ಲಿ ಲೈಕ್ ಟನ್. ಹಾಗೆ ಅಕ್ಕನ ಮನೆಗೂ ಬಂದಿದ್ನಲ್ಲ, ಹಾಗೆ ನನ್ನ ಫ್ರೆಂಡ್ ಸ್ವಾತಿ ಅಂತ ಹೇಳ್ಬಿಟ್ಟು ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅವ್ರಿಗೆ ನಾನು ಸೀಮಂತ ಮೇಕಪ್ ಕೂಡ ಮಾಡಿದೆ, ನೀವು ನೋಡಿರ್ಬೋದು. ತುಂಬ ಜನ ಕೇಳ್ತಾಯಿದ್ರು ಅವ್ರಿಗೆ ಮಗು ಆಯಿತಾ ಅಂತ. ಸೊ ಅವ್ರಿಗೆ ಮಗು ಆಗಿದೆ, ಬಾಯ್ ಬೇಬಿ. ಹೆಸರು ಕೂಡ ಅವರು ಆಲ್ರೆಡಿ ಯೂಟ್ಯೂಬ್ ಚಾನಲೆಲ್ಲ ಆಲ್ಮೋಸ್ಟ್ ವೀಡಿಯೋಸ್ ಎಲ್ಲ ಮಾಡಿ ಹಾಕಿದ್ದಾರೆ, ಕ್ರಿಶ್ ಅಂತ ಹೇಳ್ಬಿಟ್ಟು. ಆ ಕೃಷ್ಣಾಗೆ ಕ್ರಿಶ್ ಅಂದರೆ ಆಗಿನ ಜನ್ರೇಷನ್ ಎಷ್ಟು ಕೃಷ್ಣ, ಈಗಿಂದ ಇದಕ್ಕೆ ಕ್ರಿಶ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಅಪ್ಕಮಿಂಗ್ ಜನ್ರೇಷನಲ್ಲಿ ಕೂಡ ಕ್ರಿಶ್ ಅನ್ನೋದು ಎಷ್ಟು ಚೆನ್ನಾಗಿ ಮಗುಗೆ ಸೂಟ್ ಆಗ್ಬೋದಲ್ವ ದೊಡ್ಡವನಾದ್ಮೇಲೂ ಅಂತ ಅನ್ನಿಸ್ತು. ಹಾಗೆ ಬಾಣಂತಿಗೆ ಏನೇನೆಲ್ಲ ಬೇಕು ಅದನ್ನು ತೊಗೊಂಡೋಗ್ತಾ ಇದ್ದೆ. ಯಾಕಂದರೆ ನಾನು ಬಾಣಂತನ ಮಾಡಿಸ್ಕೊಬೇಕಾದ್ರೆ ಇದೇನೇ ನಮ್ಮ ಕಡೆ ಎಲ್ಲ ಕೊಡೋದು. ಹಾಗಾಗಿ ಬರೀ ಕೈಲಿ ಹೋಗೋ ಬದಲು ಅಟ್ಲೀಸ್ಟ್ ಇದನ್ನು ತೊಗೊಂಡೋದ್ರೆ ಅವ್ರಿಗೂ ಕೂಡ ಸ್ವಲ್ಪ ಖುಷಿ ಥರನೂ ಆಗುತ್ತೆ. ನೋಡೋಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಏನೋ ಒಂಥರ ಖುಷಿ. ಯಾಕಂದರೆ 4 ಗೋಡೆ ಮಧ್ಯೆನೇ ಇರ್ತಾರಲ್ಲ, ಯಾರಾದರೂ ಹೋಗಿ ನೋಡ್ಕೊಂಬಂದರೆ ಏನೋ ಒಂಥರ ಖುಷಿ ಅವ್ರಿಗೂ ಮಾತಾಡಿಸ್ಕೊಂಡು. ಸೊ ಮಗುಗೆ ಬಟ್ಟೆ, ಬಾಣಂತಿಗೆ ಏನು ಬೇಕೋ ಅದನ್ನು ತೊಗೊಂಡು ಹೋದ್ವಿ ನಾನು, ಅಪ್ಪು. ಆಮೇಲೆ ಸ್ವಾತಿ ಅವರು ಅವ್ರ ಪ್ರೆಗ್ನೆನ್ಸು ಮೇಕಪ್ ಎಲ್ಲ ಮಾಡಿದ್ವಾಗ ಅಪ್ಪನ್ನ ಕರ್ಕೊಂಬನ್ನಿ ಅಂತ ತುಂಬ ಜನ ಕೇಳ್ತಾಯಿದ್ರು. ಅವ್ರ ಮಗಳು ಅಷ್ಟೇ ಕೇಳ್ತಾ ಇದ್ಲಂತೆ ಅಪ್ಪನ್ನ ಕರ್ಕೊಬರ್ಬೇಕು ಅಂತ. ಆದರೆ ಅವ್ರ ಮಗಳು ಇರಲಿಲ್ಲ ನಾನು ಹೋಗಿದ್ದಾಗ. ಸರ್ಪ್ರೈಸಾಗಿ ಹೋಗಿದ್ದೆ ನಾನು, ಅವ್ರಿಗೆ ಹೇಳೂ ಇರಲಿಲ್ಲ ಬರ್ತಾಯಿದ್ದೀನಿ ಅಂತ.
ಸರ್ಪ್ರೈಸ್ ವಿಸಿಟ್ ಅಂತಲೇ ಹೇಳ್ಬೋದು ಮಗುನ ನೋಡೋಕ್ಕೆ. ಅಪ್ಪು ನೋಡ್ಬೋದು. ಆ ಪಾಪು ನೋಡಿದ ತಕ್ಷಣ ಹೋಗಿ ಹೋಗಿ ನೋಡ್ತಾ ಇದ್ದಾನೆ. ಫಸ್ಟ್ ಟೈಮ್ ಅವನು ಈ ಥರ ನ್ಯೂ ಬಾರ್ನ್ ಬೇಬಿನ ನೋಡಿದ್ದು. ಅವನು ಹೋಗಿ ಹೋಗಿ ಮೈ ಮೇಲೆ ಬೀಳೋದಕ್ಕೆ ನನಗೆ ಭಯ, ಯಾಕಂದರೆ ಇನ್ಫೆಕ್ಷನ್ ಬೇಗ ಆಗಿಬಿಡುತ್ತೆ ಅಲ್ವ. ಹಾಗಾಗಿ ಅವನ್ನ ಹಿಡ್ಕೊಂಡು ಇದನ್ನು ಮಾಡ್ತಾಯಿದ್ವಿ, ತಮಾಷೆಯಾಗಿ ಮಾತಾಡಿಕೊಂಡು ಮಗುನ ಆಟ ಆಡಿಸ್ಕೊಂಡು. ತುಂಬಾ ಚೆನ್ನಾಗಿದೆ ಮಗು ಅಂತೂ, ಗಂಡು ಪಾಪು. ನನಗೆ ನನ್ನ ಬಾಣ ಅಂತಲೇ ನೆನಪಾಗ್ತಾಯಿತ್ತು ಮಗುನ ನೋಡ್ತಾ ಇದ್ದಾಗ. ಅಪ್ಪುನೇ ನೆನಪಾಗ್ತಾಯಿದೆ ನನಗೆ. ಆ ಮಗು ಆ ಥರ ಆಟ ಆಡ್ಕೊಂಡು ಇದ್ದಿದ್ದನ್ನ ನೋಡಿ ಕಣ್ಣು ಮಿಟುಕಿಸ್ತಾ ಇತ್ತು. ಹಾಗಾಗಿ ಅಪ್ಪನೂ ಕರ್ಕೊಂಡೋಗಿದ್ದು ಅವ್ರಿಗೂ ಖುಷಿ ಆಯಿತು. ತುಂಬ ದಿವಸದಿಂದ ನೋಡಬೇಕು ಅನ್ಕೋತಾ ಇದ್ದೆ ನಾನು ಅಪ್ಪುನ ಅಂತ ಹೇಳ್ತಾಯಿದ್ರು. ಅವನು ಕರ್ಕೊಂಡೋಗಿದ್ದಕ್ಕೆ ಅವರು ಕೂಡ ತುಂಬ ಖುಷಿಪಟ್ಟರು. ಅಣ್ಣ ನೀನು ಕೊಡು, ಕಾಸು ಕೊಡು. ನಮ್ಮ ಮನೆಗೆ ಬಂದ್ಮೇಲೆ ನಮಗೆ ಕೊಟ್ಟೋಗ್ಬೇಕು. ಅದೇ ಕೊಡು, ಪಾಪ ಇಟ್ಕೋತಾನೆ ನೋಡೋಣ. ಲಕ್ಷ್ಮಿ ಕೊಟ್ಟರು ಒಳ್ಳೇದಂತೆ, ನಮಗೆ ಲಕ್ಷ್ಮಿ ಬರ್ತದೆ. ಹೇ ಕೊಡಲೆ, ಹಿಂಗ್ ಕೈಗೆ ಕೊಡು, ಹಿಂಗ್ ಕೈ ಪಾಪ ಕೈ. ನಮ್ಮ ಮನೆಗೆ ಬಂದ್ಮೇಲೆ ಎಲ್ಲ ನಮಗೆ ಕೊಟ್ಟೋಗ್ಬೇಕು. ಇಲ್ಲಾಂದ್ರೆ ಕಳಿಸ್ತೀನಿ ಪಾಪನ್ ಕರ್ಕೊಂಡು ಹೋಗಿ. ನನಗೇನು ಅಪ್ಪನ ಇಲ್ಲೇ ಬಿಟ್ಟೋಗಿ. ಕೈಗೆ ಹಿಂಗ್ ಪಾಪದ ಕೈಗೆ ಕಾಸು ಕೊಡಂಗೆ. ಪಾಪ ಇಟ್ಕೋತದ ನೋಡೋಣ. ಕೊಡಪ್ಪ. ಪಾಪ ನಮ್ ಬೆಕ್ಕು ಇದ್ದಾಗ ಬರ್ಬೇಕಿತ್ತು. ಕ್ರಿಶ್ ಯಾಕೆ ಮಲಗಿರೋದು? ಎದನ್ ಬೇಕು? ಹೋಗೋಣ, ನಮ್ಮೂರ್ಗೆ ಹೋಗೋಣ. ನಡಿ ಹೋಗೋಣಪ್ಪ. ಎತ್ಕೊಂಡೋಗೋ ಒಂದ್ ದಿವಸ ಹೋಗೋಣ. ಎತ್ಕೊಂಡ ಮಗು ಜೊತೆ ಈ ಥರ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆನಂತರ ನಾವು ಅವ್ರಿಗೆ ಹೇಳಿಬಿಟ್ಟು ಬಂದ್ವಿ. ಬೇಗನೆ ಬಂದ್ವಿ, ಯಾಕಂದರೆ ಅಕ್ಕ ಕೂಡ ಬರ್ತಾರಲ್ಲ. ಹಾಗಾಗಿ ಅಕ್ಕಂಗೆ ಹೇಳಿರಲಿಲ್ಲ ನಾನು. ಸರ್ಪ್ರೈಸ್ ಮಾಡೋಕ್ಕೆ ಹೋದ್ವಿ, ಅದು ಫ್ಲಾಪ್ ಆಗೋಯ್ತು. ನಾವು ಮೇಲ್ಗಡೆ ಹೋಗೋ ಅಷ್ಟೊತ್ತಿಗೆ ಅಕ್ಕ ಬಂದುಬಿಟ್ರು ಸ್ಕೂಟಿನಲ್ಲಿ. ಎದುರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ವಿಡಿಯೋ ಮಾಡೋಕ್ಕೆ. ಆದರೆ ಅವರು ಅಷ್ಟೊತ್ತಿಗೆ ನೋಡಿಬಿಟ್ರೆ ನಮ್ಮನ್ನು ಮತ್ತು ಪಾಪುನ. ಫೋನ್ ಬೇರೆ ಆನಲ್ಲಿತ್ತು, ಗೊತ್ತಾಗೋಯಿತು. ಸೊ ಅಪ್ಪು ಬಂದಿದ್ದ ತಕ್ಷಣ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಆನಂತರ ಇಬ್ಬರು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಾನು ಹೋದರೆ ವೀಡಿಯೋ ಮಾಡೋದೇ ಮರ್ತೋಗ್ಬಿಡ್ತೀನಿ. ಯಾಕಂದರೆ ಅಕ್ಕ ತಂಗೀರು ಸೇರಿದ್ರೆ ಬರೀ ಹಲ್ಟೆ ಹೊಡಿಯೋದು, ಮಾತಾಡೋದು ಇರುತ್ತಲ್ಲ ಕೆಲವೊಂದಿಷ್ಟು, ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಆರಾಮಾಗಿ ಅಲ್ಲಿಗೆ ಹೋದರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ತಿರ್ಗಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಎದ್ದ ತಕ್ಷಣ ಹಾಲು ಮತ್ತು ಕಾಫಿ ಎಲ್ಲ ಕುಡಿದು ಅಕ್ಕ ಅಡುಗೆ ಮಾಡ್ತಾಯಿದ್ರು, ಚಪಾತಿ ಬೆಂಡೆಕಾಯಿ ಪಲ್ಯ. ನಾನು ಅಪ್ಪಗೆ ಈ ಥರ ಡ್ರಾಯಿಂಗ್ ಬುಕ್ ತಂದುಕೊಟ್ಟಿದ್ರು ಅಕ್ಕ ಅವ್ನ ಬರ್ಡೇಗೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಕಲರ್ ಮಾಡಿಸ್ತಾಯಿದ್ರೆ, ನೀನೇ ಮಾಡು ತಗೋ ಅಂತ ನನಗೆ ಕೊಡ್ತಾಯಿದ್ದಾನೆ. ಆಮೇಲೆ ಸ್ಟಾರ್ಟಿಂಗ್ ಮಕ್ಕಳಿಗೆ ನಾವು ಅಕ್ಷರಗಳನ್ನ ಕಲ್ಸೋಕ್ಕಿಂತ ಮುಂಚೆ ಈ ಥರ ಅವ್ರಿಗೆ ಫಸ್ಟ್ ಈ ಥರ ಕೈ ಆಡ್ಸೋದನ್ನ ಕಲಿಸ್ಬೇಕು. ಅಂದರೆ ಡ್ರಾಯಿಂಗ್ ಬುಕ್ಕಲ್ಲಾಗಿರ್ಬೋದು, ಮಾಮೂಲಿ ಆಗಿರ್ಬೋದು, ಅವ್ರ ಪೆನ್ನಲ್ಲಿ ಯಾವ ಥರ ಬರೀತಾರೆ, ಕೈಯಲ್ಲಿ ಯಾವ ಥರ ಆಗುತ್ತೆ ಆ ಥರ ಅವ್ರನ್ನ ಬರ್ಸೋದಕ್ಕೆ ರೂಢಿ ಮಾಡಬೇಕು. ಹಾಗಾಗಿ ಅಕ್ಕ ಹೆಂಗೋ ತಂದುಕೊಟ್ಟಿದ್ರಲ್ಲ ಅದನ್ನು ಮಾಡಿಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ. ಆನಂತರ ನಾವೆಲ್ಲ ನಾಷ್ಟ ಎಲ್ಲ ಮಾಡಿ ರೆಡಿಯಾಗಿ ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಅಕ್ಕನಿಗೆ ಸ್ವಲ್ಪ ಶಾಪಿಂಗ್ ಇತ್ತು, ನನಗೂ ಕೂಡ ಹಾಗೆ ಕೆಲವೊಂದಿಷ್ಟು ಬ್ರೈಡ್ಗಳಿಗೆ ಐಟಮ್ ಬೇಕಾಗಿತ್ತು. ನೋಡೋಣ ಮಲ್ಲೇಶ್ವರಮಲ್ಲಿ ಸಿಗುತ್ತಾ ಇಲ್ವಾ ಅಂತ, ಯಾಕಂದರೆ ಚಿಕ್ಕಪೇಟೆಗೆ ಹೋಗೋಷ್ಟು ಟೈಮ್ ಇರಲಿಲ್ಲ. ಮಲ್ಲೇಶ್ವರಮಲ್ಲಿ ಸಿಕ್ಕಿದ್ರೆ ತೊಗೊಳ್ಳೋಣ, ಇಲ್ಲಾಂದರೆ ನೆಕ್ಸ್ಟ್ ಡೇ ಚಿಕ್ಕಪೇಟೆಗೆ ಹೋಗಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸ್ಟಿಕ್ಕರ್ ಇಲ್ಲಿ ನಾನೇನು ಜಾಸ್ತಿ ಕ್ಯಾಪ್ಚರ್ ಮಾಡಲಿಲ್ಲ. ಸ್ಟಾರ್ಟಿಂಗ್ ಮಾತ್ರ ಹೋಗ್ಬೇಕಾದ್ರೆ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ತೊಗೊಂಡ್ವಿ. ಆಮೇಲೆ ಟಾಪು, ಒಂದೆರಡು ಡೈಲಿ ಯೂಸ್ಗೆ ಪ್ಯಾಂಟ್ಗಳು, ಈ ಥರ ಮಲ್ಲೇಶ್ವರಮಲ್ಲೆಲ್ಲ ನಿಮಗೆ 200, 250, 300 ಒಳಗೆಲ್ಲ ಸಿಗುತ್ತಲ್ಲ, ಆ ಥರನ್ನೆಲ್ಲ ತೊಗೊಂಡು ನಾನು ಇಲ್ಲೊಂದು ಜ್ಯುವೆಲರಿ ಶಾಪ್ ನೋಡಿದೆ, ಅಲ್ಲಿಗೆ ಹೋಗಿ ಕೇಳೋಣ ಅಂತ ಹೋದ್ವಿ. ಆದರೆ ಸಿಕ್ತು, ಆದರೆ ರೇಟ್ ಮಾತ್ರ ಏನು ಹೇಳ್ತೀರಾ ಹೇಳೋಕ್ಕಾಗಲ್ಲ. ಇಷ್ಟೇ ಚಿಕ್ಕದಕ್ಕೆ 2000, 3000 ರೂಪಾಯಿ ಇರುತ್ತೆ. ಅದರಲ್ಲಿ ಏನಂದರೆ ಇದೆಲ್ಲ ಫಿಕ್ಸ್ಡು, ನಾವಿಲ್ಲಿ ಬಾರ್ಗಿಂಗೇ ಮಾಡೋಕ್ಕಾಗಲ್ಲ. ನಾವು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಬಿಟ್ಟು ನಮ್ಗೆ ಇಷ್ಟ ಆಯ್ತಾ ದುಡ್ಡು ಕೊಟ್ಟು ತೊಗೊಬರ್ಬೇಕು, ಇಲ್ಲಾಂದರೆ ಅಲ್ಲೇ ಇಟ್ಬಿಟ್ಟು ಸೀದಾ ಬರ್ತಾ ಇರಬೇಕು. ಆ ಥರ ನನಗೆ ಅದರಲ್ಲಿ ಏನಂದರೆ ಕೆಲವೊಂದೆಲ್ಲ ಬರೀ ಪ್ಲೇನ್ ಸ್ಟೋನ್ಸು ಮತ್ತು ಈ ಥರದ್ದೇ ಇತ್ತು. ಅದರಲ್ಲಿ ಒಂದು ಇಷ್ಟ ಆಯಿತು, ಆದರೆ 1700. ಆದರೆ ಒಂದಕ್ಕೆ ಅಷ್ಟೊಂದು ಕೊಡಬೇಕಾ ಅಂತಲೂ ಅನ್ನಿಸ್ತು. ಯಾಕೆ ಅಂದರೆ
ನಮಗೆ ಇದೇ ಪೀಸು ಇದೇ ಕ್ವಾಲಿಟೀಲಿ ನಮ್ಗೆ ಈಚೆಗಡೆನೂ ಸಿಗುತ್ತೆ, ಅದರಲ್ಲಿ ನಮಗೆ 1000 ಒಳಗೇ ಸಿಗುತ್ತೆ. ಆದರೆ ಇದು ತುಂಬ ಜಾಸ್ತಿನೂ ಅಂತ ಅನ್ನಿಸ್ತು ನನಗೆ, ಕ್ವಾಲಿಟಿಗೂ ಅದಕ್ಕೂ ಜಾಸ್ತಿ ಅಂತ ಅನ್ನಿಸ್ತು. ಹಾಗಾಗಿ ನಾವು ಬೇರೆ ಕಡೆ ಶಾಪಿಂಗ್ನ ಮಾಡ್ಕೊಂಡು ಬಂದ್ವಿ. ಮನೆಗೆ ಇವಾಗ ಬಂದ್ವಿ. ಇನ್ನೂ ವಾಯ್ಸು ಸರಿ ಹೋಗಿಲ್ಲ ನನಗೆ, ಸ್ವಲ್ಪ ಹಾಗೆ ಇದೆ. ಜಾಸ್ತಿ ಮಾತಾಡಿದ್ರೆ ತಿರ್ಗಿ ಅದೇ ಥರನೇ ಇಲ್ಲೆಲ್ಲ ಪೇಯ್ನ್ ಬರೋ ಥರ ಶುರುವಾಗಿದೆ. ಇವಾಗ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಪಾರ್ಸಲ್ ಬಂದಿದೆ, ಅದನ್ನು ಓಪನ್ ಮಾಡೋಣ ಅಂತ. ರ್ಯಾಕ್ ತರಿಸಿದೆ. ನನಗೆ ಕಿಚನಿಗೆ ರ್ಯಾಕ್ ಬೇಕಾಗಿತ್ತು, ಅಂದರೆ ಒಳಗಿರೋ ಐಟಮ್ಸ್ನೆಲ್ಲ ಹೊರಗಡೆ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಅದರಲ್ಲಿ 2 ಥರ ಬುಕ್ ಮಾಡಿದ್ದೆ. ಒಂದು ಬಂದಿದೆ, ನಾಳೆ ಬರುತ್ತೆ ಅಂತ ಹೇಳಿದ್ರು. ಇನ್ನೊಂದು ಮಾತ್ರ ಇವಾಗ ಬಂದಿದೆ. ಇದು ಬಂದು 11 ಸ್ಟೆಪ್ಸ್ ಇರೋದು, ಅದು ಬಂದು 9 ಏನೋ ಇರೋದು, 6 or 7 ಏನೋ ಇದೆ. ಅದು ನಾಳೆ ಬರುತ್ತೆ, ಇದು ಇವತ್ತು ಬರುತ್ತೆ. ನಂಗೆ 2ರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಇಟ್ಕೊಳ್ಳೋಣ. ಇನ್ನೊಂದು ಆ ರೂಮ್ ಒಳಗೆ ಡ್ರೆಸ್ಸಿಗೆ ಮತ್ತು ಪಾಪುಂದು ಡ್ರೆಸ್ಸು ಅದನ್ನೆಲ್ಲ ಇಡೋದಕ್ಕೆ ಅಂತ ಒಂದು ತರಿಸಿದ್ದೀನಿ. ಮಾಮೂಲಿ ಜಿಪ್ಪು, ನಾನು ಇದು ತರಿಸಿದ್ನಲ್ಲ, ನೀವು ನೋಡಿರ್ಬೋದು, ಇದು ನಾನು ಶೂ ರ್ಯಾಕ್ ತರಿಸಿದ್ನಲ್ಲ, ಸೇಮ್ ಅದೇ ಥರದ್ದೇನೆ, ಸ್ವಲ್ಪ ದೊಡ್ಡದು, ಸೇಮ್ ಅದೇ ಥರನೇ. ನನಗೆ ಯಾಕಂದರೆ ತುಂಬ ಅಮೌಂಟ್ ಬೇರೆ ಕಡೆಯೆಲ್ಲ ಇನ್ವೆಸ್ಟ್ ಮಾಡೋದು ನಂಗೆ ಇಷ್ಟ ಇಲ್ಲ. ಯಾಕಂದರೆ 2 ಬೀರು ಆಲ್ರೆಡಿ ಇದೆ, ಇನ್ನೊಂದು ಎಕ್ಸ್ಟ್ರಾ ಥಿಂಗ್ಸು ಅವು ಇವು ಬಟ್ಟೆನ ಟೈಲರಿಂಗ್ದು ಬಟ್ಟೆಗಳಾಗಿರ್ಬೋದು, ಡ್ರೆಸ್ಸಸ್ ಸ್ಟಿಚ್ ಮಾಡೋದು ಆ ಥರದ್ದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಅದೊಂದು ತರಿಸಿದ್ದೀನಿ. ನೋಡೋಣ 2ರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಇಟ್ಕೋತೀನಿ, ಇಲ್ಲಾಂದರೆ 2 ಇಟ್ಕೋತೀನಿ, ಇಲ್ಲ 1 ಇಟ್ಕೋತೀನಿ, ಆ ಥರ ಮಾಡ್ತೀನಿ. ಬೇಕಾಗುತ್ತೆ ಕೆಲವೊಂದು ಟೈಮ್, ಎಷ್ಟು ಐಟಮ್ಸ್ ಇದ್ರೂ ಸಾಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಇನ್ನು ಮಲ್ಲೇಶ್ವರಂಗೆ ಹೋಗಿದ್ವಲ್ಲ, ಅಲ್ಲಿನೇನು ಅಷ್ಟೊಂದೇನು ಶಾಪಿಂಗ್ ಮಾಡಲಿಲ್ಲ ನಾವು. ನನಗೆ ಬೇಕಾಗಿದ್ದನ್ನ ಮಾತ್ರ ತೊಗೊಂಬಂದೆ ಅಷ್ಟೇ. ಬ್ರೈಡ್ಗೆ ಮಾಂಗ್ಟಿಕ 3 ಲೇಯರ್ಸ್ ಥರ ಬೇಕಾಗಿತ್ತು, ಹಾಗಾಗಿ ಅದನ್ನೊಂದು. ಆಮೇಲೆ ನಾನು ಟಾಪ್ ತೊಗೋಬೇಕಾಯಿತು, ಒಂದು ಟಾಪು, 2 ಲೆಗಿನ್ಸ್ ಅಂತೀನಿ, ಪ್ಯಾಂಟ್ಗಳು, ಲೂಸ್ ಪ್ಯಾಂಟ್ಗಳು ಬರುತ್ತಲ್ಲ ಇವಾಗ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗೋದು, ಆ ಥರದ್ದು 2 ತೊಗೊಂಬಂದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಜಾಸ್ತಿ ಶಾಪಿಂಗ್ ಇಲ್ಲ. ಶಾಪಿಂಗ್ ಏನು ತೊಗೋಬೇಕು ಅಂದರೆ ನೋಡೋಣ, ಆವಾಗ ಹೋಗಬೇಕು. ಬನ್ನಿ ಅದನ್ನು ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು.
ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಇದು ಬ್ಯಾಗ್ ಏನು ಸ್ಟೋರೇಜ್ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೆ. ಇದು ಈ ಥರ ಇದೆ. ಆದರೆ ಲಾಸ್ಟ್ ಮಾತ್ರ ಉಳ್ಕೊಂಬಿಡ್ತು. ಮೇ ಬಿ ಅದನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದನ್ನು ತೆಗೆದ್ರೆ ಅದು ಕರೆಕ್ಟಾಗಿ ಸ್ಟ್ಯಾಂಡ್ ಆಗುತ್ತೆ. ಚೆನ್ನಾಗಿದೆ, ಕರೆಕ್ಟಾಗಿ ನನ್ನ ಹೈಟ್ ಬರುತ್ತೆ. ಅಂದರೆ ಏನಾದರೂ ಎಕ್ಸ್ಟ್ರಾ ಸ್ಟೋರೇಜ್ಗೆ ಏನಾದರೂ ಬುಕ್ಸು ಈ ಥರದ್ದು ಮತ್ತು ಬಟ್ಟೆಗಳು ಮಕ್ಕಳದ್ದು ಏನಾದರೂ ಇದ್ದರೆ ಈ ಥರ ಎಕ್ಸ್ಟ್ರಾ ಸ್ಟೋರೇಜ್ಗೆ ಚೆನ್ನಾಗಿದೆ. ಈ ಥರ ಕಾಣಿಸುತ್ತೆ. ನನಗೇನಪ್ಪ ಅನಿಸ್ತು ಅಂದರೆ ಇದ್ರ ಒಳಗೆ ಏನಾದರೂ ಇನ್ನೊಂದು ಹಾಕೋದಕ್ಕೆ ಏನಾದರೂ ಈ ಥರ ಬಟ್ಟೆ ಥರ ಕೊಡಬೇಕಾಗಿತ್ತು, ಕವರ್ ಟೈಪು. ಯಾಕಂದರೆ ಇಲ್ಲಿ ಹೋಲ್ ಇದೆಯಲ್ವಾ, ಹಾಗಾಗಿ ಅದೊಂದು ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಅದು ಬಿಟ್ಟರೆ ಇನ್ನು ಚೆನ್ನಾಗಿದೆ. ಎಕ್ಸ್ಟ್ರಾ ಒಂದು ಬಂದಿದೆ. ಅದು ಬಿಟ್ಟರೆ ಕ್ವಾಲಿಟಿ ವೈಸ್ ಎಲ್ಲ ಓಕೆ, ಕೊಡ್ಬೋದು ಅಮೌಂಟು ಅಂತ ಅನ್ನಿಸ್ತು. ಅದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಷ್ಟೇ. ಅದು ಕವರ್ ಆಗ್ತಾಯಿಲ್ಲ, ಎಕ್ಸ್ಟ್ರಾ ಕೊಟ್ಟಿರ್ಬೋದು ಅದನ್ನು. ಇದ್ರ ಒಳಗೊಂದು ಬಟ್ಟೆ ಹಾಕೋಕ್ಕೆ ಕೊಟ್ಟಿದ್ರೆ ನನಗೆ ಆ ಸ್ಟ್ಯಾಂಡಲ್ಲಿ ಕೊಟ್ಟಿದ್ದರು. ಇದರಲ್ಲಿ ಕೊಟ್ಟಿಲ್ಲ ಆ ಥರ. ಇದು ಪ್ಲೇನ್ ಇದೆ. ಅದೇ ಬಾಕ್ಸಸ್ಸು, ಆಮೇಲೆ ಜ್ಯುವೆಲರಿ ಬಾಕ್ಸಸ್ಸು, ಎಕ್ಸ್ಟ್ರಾ ಥಿಂಗ್ಸ್ ಏನಾದರೂ ಇದ್ದರೆ ಅದನ್ನು ಇಟ್ಕೊಳ್ಳೋಕ್ಕೋಸ್ಕರ ನಾನು ಇದನ್ನು ಆರ್ಗನೈಸ್ ತರಿಸಿದ್ದೀನಿ. ಇನ್ನೊಂದು ಬಂದು ಕಿಚನ್ಗೆ. ಇದು ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ, ಓಕೆ ಅಂತ ಅನ್ನಿಸ್ತು ನನಗೆ. ತೆಗೆದು ಎಕ್ಸ್ಟ್ರಾ ಅದನ್ನು ತೆಗೆದ್ರೆ ಈ ಥರ ಕಾಣಿಸುತ್ತೆ. ಅಂದರೆ ಓಕೆ, ಯಾಕೆಂದರೆ ಸ್ಟೆಪ್ಪು ಪ್ರಕಾರ ಅವರು ಅಮೌಂಟನ್ನು ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ಜಾಸ್ತಿನೂ ಆಯಿತು. ಆದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಎಕ್ಸ್ಟ್ರಾ ನಮಗೆ ಬೇಕೇ ಬೇಕು ಅಂದಾಗ ಈ ಥರ ಆಲ್ಟರ್ನೇಟಿವ್ ಏನಾದರೂ ತೊಗೋಬೇಕಾಗತ್ತೆ. ವುಡನ್ನಲ್ಲಿ ಮಾಡಿಸ್ಕೊಳ್ಳೋ ಬದಲು ಈ ಥರ ಆಲ್ಟರ್ನೇಟಿವ್ಗೆ ಬೇಕಾಗುತ್ತೆ. ನಾನು ಶಾಪ್ಗೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದೆ. ಚೆನ್ನಾಗಿದೆ. ಆ್ಯಂಡ್ ಸೈಡಲ್ಲಿ ಒಂದು ಸೈಡಲ್ಲಿ ಮಾತ್ರ ಪೌಚ್ ಥರ ಒಂದು ಕೊಟ್ಟಿದ್ದಾರೆ. ನಾನು ಶಾಪ್ಗೆ ನಾವು ಎಕ್ಸ್ಟ್ರಾ ನನಗೆ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಅದೆಲ್ಲ ಸೆಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ಅರೇಂಜ್ ಮಾಡಿದೆ. ಇವಾಗ ಇದ್ರೊಳಗಡೆ ಏನೂ ಇಡಲ್ಲ, ಜಸ್ಟ್ ಇದು ಶಾಪ್ಗೆ ಅಂತ ಹೇಳ್ಬಿಟ್ಟು ನಾನು ತರಿಸ್ತಾ ಇದ್ದೀನಿ. ಕಿಚನ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ಟೀಲಿಂದ್ರಲ್ಲಿ ಬರುತ್ತೆ, ಅದನ್ನು ತರಿಸ್ತಾ ಇದ್ದೀನಿ ಇಲ್ಲಿ ಇಕ್ಕಕ್ಕೆ. ಯಾಕಂದರೆ ಎಕ್ಸ್ಟ್ರಾ ಪಾತ್ರೆ ಸಾಮಾನು ಏನು ನಾನು ಇಟ್ಕೊಂಡಿದ್ದೀನಿ ಅದನ್ನು ಆ ಕಡೆ ಇಕ್ಕಕ್ಕೆ. ಇದು ಶಾಪ್ಗೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಚೆನ್ನಾಗಿದೆ, ನನ್ನಷ್ಟು ಹೈಟ್ ಇದೆ. ಅಂದರೆ ಎಕ್ಸ್ಟ್ರಾ ಏನಾದರೂ ಬಾಕ್ಸಸ್ಸು ನನಗೆ ಶಾಪ್ಗೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಯಾಕಂದರೆ ವುಡ್ ಬದಲು ನಾವು ವುಡನ್ನಲ್ಲಿ ಏನಾದರೂ ಸ್ಟೋರೇಜ್ ಮಾಡಿಸೋಕ್ಕಿಂತ ಈ ಥರ ನಾನು ಆಲ್ಟರ್ನೇಟಿವ್ನ ಹುಡ್ಕೊಂಡಿದ್ದೀನಿ. ಯಾಕಂದರೆ ಇವಾಗೆಲ್ಲ ವುಡನಲ್ಲೇ ಮಾಡಿಸೋದಕ್ಕೂ ಆಗೋಲ್ಲ. ಯಾಕಂದರೆ ನಾನು ಸ್ವಲ್ಪ ಲೋ ಬಜೆಟಲ್ಲಿ ನಾವು ಶಾಪ್ನ ಮಾಡಿಸ್ತಾ ಇರೋದ್ರಿಂದ ಈ ಥರ ಆಲ್ಟರ್ನೇಟಿವ್ ಏನಾದರೂ ಒಂದು ಸ್ಟೋರ್ ಮಾಡೋಕ್ಕೆ ಒಂದು ಬೇಕಾಗಿತ್ತು. ಇದು ಆನ್ಲೈನಲ್ಲಿ ನೋಡಿ ನಾನು ಮಿಷನಲ್ಲಿ ತರಿಸ್ಕೊಂಡ್ರೆ ಇದು ಬಂದು 844 ರುಪೀಸ್ ಆಯಿತು. ಒಂದು ಎಕ್ಸ್ಟ್ರಾ ಏನೋ ಇಷ್ಟು ಇದ್ರ ಥರ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ದುಡ್ಡು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಆದರೆ ಓಕೆ, ಪರವಾಗಿಲ್ಲ. ಅಂದರೆ ಕ್ವಾಲಿಟಿ ವೈಸ್ ಆಗಿರ್ಬೋದು, ಇದ್ರ ಮೇಲೆ ಪರವಾಗಿಲ್ಲ, ಕೊಡ್ಬೋದು ಅಂತ ಅನ್ನಿಸ್ತು. ಯಾಕಂದರೆ ಆ ಚಿಕ್ಕದಕ್ಕೇ 300 ಚಿಲ್ಲರೆ. ಇದು ಸ್ವಲ್ಪ ಹೈಟ್ ಇದೆ ಅಲ್ವ, ಹಾಗಾಗಿ ಹೈಟ್ ಮೇಲೆ ಅವರು ಅಮೌಂಟ್ ತೊಗೊಂಡಿದೆ. ಇದು 9 ಇಂಚ್ ಏನೋ ಅಂತ ಹೇಳಿದ್ದಾರೆ. 9 ಸ್ಟ್ಯಾಂಡ್ ಬರುತ್ತೆ. ಅದರಲ್ಲಿ ಒಂದು ಎಕ್ಸ್ಟ್ರಾನೂ ಕೊಟ್ಟಿದ್ದಾರೆ ಅವರು, ಪರವಾಗಿಲ್ಲ. ಅದು ಎಕ್ಸ್ಟ್ರಾ ನಾನು ತೋರಿಸಿದ್ನಲ್ಲ, ಒಂದು ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ಇದನ್ನು ರೂಮಲ್ಲಿ ಹಂಗೆ ಇಡ್ತೀನಿ. ಶಾಪೆಲ್ಲ ಸ್ವಲ್ಪ ಈ ತಿಂಗಳೊಳಗೆಲ್ಲ ಕಂಪ್ಲೀಟ್ ಆದಮೇಲೆ ಆಮೇಲೆಲ್ಲ ಇದರಲ್ಲಿ ಜೋಡಿಸ್ಕೊಳ್ಳೋದ ಅಂತ. ಇವಾಗ ಅಲ್ಲೂ ಕೂಡ ಅಷ್ಟೇ, ನಾನು ಶಾಪ್ಗೆ ಅಂತ ತಂದಿರೋ ಐಟಮ್ಸ್ ಎಲ್ಲ ಅಲ್ಲಲ್ಲೇ ಚಿಲಾಪಿಲಿ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ಅದನ್ನು ಇದರೊಳಗೆ ಹಂಗೆ ಕವರಲ್ಲೇ ಇಟ್ಟಿರ್ತೀನಿ. ಆಮೇಲೆ ಬೇಕಾದ್ರೆ ಅಲ್ಲೆಲ್ಲ ಸೆಗ್ರಿಗೇಟ್ ಮಾಡ್ಕೊಂಡ್ರೆ ಆಯಿತು. ಅಡುಗೆ ಬಂದು ಇವಾಗ ರೈಸ್ ಇಟ್ಟಿದ್ದೀನಿ. ಆಮೇಲೆ ರಸಮ್ ಮಾಡೋಣ ಅಂತ ಟೊಮೊಟೊ ಇಟ್ಟಿದ್ದೀನಿ, ಬೇಯಿಸೋಕೆ ಇಟ್ಟಿದ್ದೀನಿ. ಸೊ ರೈಸ್ ಮಾಡಿಬಿಟ್ಟು ಸ್ವಲ್ಪ ರಸಮ್ ಮಾಡಿದ್ರೆ ಆಯಿತು. ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ, ರೆಸ್ಟೇ ಇಲ್ಲ ನನಗೆ ಕಂಟಿನ್ಯೂಸ್ ಆಗಿ. ಆ್ಯಂಡ್ ಅದಕ್ಕೆ ವ್ಲಾಗ್ ಕೂಡ ಮಾಡೋಕ್ಕಾಗ್ತಲ್ಲ. ಆರೋಗ್ಯ ಅಂದರೆ ಸ್ವಲ್ಪ ಗಂಟಲು ಇವಾಗ ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಇನ್ನು ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.